ನಮಸ್ಕಾರ ಸ್ನೇಹಿತರೆ. ಮಾಡರ್ನ್ ಜಗತ್ತಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ 2 ಅಣುಶಕ್ತ ರಾಷ್ಟ್ರಗಳು ಯುದ್ಧದ ಹೊಸ್ತಿಲಿಗೆ ಹೋಗಿ ವಾಪಸ್ ಬಂದಿವೆ. ಅದರಲ್ಲೂ ಮೊದಲ ಬಾರಿಗೆ ಜಗತ್ತು ಮೇಜರ್ ಡ್ರೋನ್ ಸಂಘರ್ಷವನ್ನ ನೋಡಿದೆ. ಕೇವಲ ಮದ್ದುಗುಂಡು, ಫಿರಂಗಿ, ಶೆಲ್ಗಳನ್ನ ನೋಡಿದ್ದ ಗಡಿ ಮೊದಲ ಬಾರಿಗೆ ಬೆಂಕಿಯ ಚಿಟ್ಟೆಗಳನ್ನ ಕಂಡಿದೆ. ಪಾಕಿಸ್ತಾನದ ಮೇಜರ್ ನಗರಗಳಿಗೆ ನಮ್ಮ ಡ್ರೋನ್ಗಳು ನುಗ್ಗಿ ಆಸ್ಫೋಟ ನಡೆಸಿವೆ. ಆ ಕಡೆ ಪಾಕಿಸ್ತಾನ ಕೂಡ ಒಂದೇ ದಿನದಲ್ಲಿ 300ರಿಂದ 400 ಡ್ರೋನ್ಗಳ ಮೂಲಕ ಭಾರತಕ್ಕೆ ಹೊಡೆಯುವ ಪ್ರಯತ್ನ ಮಾಡಿದೆ. ಹಾಗಿದ್ರೆ ಭಾರತ ಪಾಕ್ ಡ್ರೋನ್ ಬಲಾಬಲ ಹೇಗಿದೆ? ಡ್ರೋನ್ ವಿಚಾರದಲ್ಲಿ ಯಾರು ಪವರ್ಫುಲ್? ಯಾವ್ಯಾವ ಡ್ರೋನ್ಗಳಿವೆ? ಎಲ್ಲವನ್ನೂ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಭರ್ಜರಿ ಡ್ರೋನ್ ಸೇನೆ. ಎಸ್ ಸ್ನೇಹಿತರೆ, ಒಂದ್ ಕಡೆ ಇಟ್ಟ ಗುರಿ ಮಿಸ್ ಆಗದಂತೆ ಪ್ರೆಸಿಷನ್ ಸ್ಟ್ರೈಕಿಂಗ್ ಮಾಡೋ ಮಿಸೈಲ್ ರೀತಿನೂ ಕೆಲ್ಸ ಮಾಡಬೇಕು. ಇನ್ನೊಂದ್ ಕಡೆ ಗಡಿಯಲ್ಲಿ ಗಸ್ತು ತಿರುಗಿ ಸರ್ವಿಲೆನ್ಸ್ ಕೆಲ್ಸನೂ ಮಾಡಬೇಕು. ಆ ರೀತಿಯ ಡಬಲ್ ಆಕ್ಟಿಂಗ್ ಮಲ್ಟಿ ರೋಲ್ ಡ್ರೋನ್ಗಳನ್ನ ಭಾರತ ತಯಾರಿಸಿಟ್ಕೊಂಡಿದೆ. ಇದಕ್ಕೆ ಟೆಕ್ನಾಲಜಿ ಕೊಟ್ಟಿರೋದ್ಯಾರು? ಮಿತ್ರ ರಾಷ್ಟ್ರ ಇಸ್ರೇಲ್. ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಕ್ಯಾಮಿಕಾಜೆ ಡ್ರೋನ್ಸ್ ಅಂದ್ರೆ ಆತ್ಮಾಹುತಿ ಡ್ರೋನ್ಗಳು ನಿಗದಿತ ಗುರಿಯನ್ನ ಚಿಂದಿ ಮಾಡಿವೆ ಅಂದ್ರೆ ಅದಕ್ಕೆ ಕಾರಣ ಇಸ್ರೇಲ್ ಟೆಕ್ನಾಲಜಿ. ಅದಾದ್ಮೇಲೂ ಪಾಕಿಸ್ತಾನ ರಾತ್ರೋರಾತ್ರಿ ಭಾರತದ ಮಿಲಿಟರಿ ನೆಲೆಗಳ ಮೇಲೆ ಡ್ರೋನ್ ಹಾಗೂ ಮಿಸೈಲ್ ದಾಳಿಗೆ ಪ್ರಯತ್ನ ಪಟ್ಟಾಗ ಅದಕ್ಕೆ ಪ್ರತಿಯಾಗಿ ಇಂಡಿಯನ್ ಏರ್ ಫೋರ್ಸ್ ಪಾಕ್ ಮಿಲಿಟರಿ ನೆಲೆಗಳನ್ನ ಟಾರ್ಗೆಟ್ ಮಾಡಿತ್ತು. ಲಾಹೋರ್ನಲ್ಲಿ ಪಾಕ್ನ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಡ್ಯಾಮೇಜ್ ಆಯ್ತು. ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂಗೂ ಡ್ಯಾಮೇಜ್ ಆಯ್ತು. ಈ ರೀತಿ ಡ್ಯಾಮೇಜ್ ಮಾಡೋಕೆ ನುಗ್ಗಿದ್ದು ಡ್ರೋನ್ಗಳೇ. ಖುದ್ದು ಪಾಕ್ ಸೇನೆ ಲಾಹೋರ್, ಕರಾಚಿಗೆ ಭಾರತದ ಡ್ರೋನ್ಗಳು ಬಂದು ಬಿದ್ದಿವೆ, 25 ಡ್ರೋನ್ಗಳನ್ನ ಹೊಡೆದಾಕಿದ್ದೀವಿ ಅಂತ ಹೇಳ್ತು. ಪಾಕಿಸ್ತಾನ ನಮ್ಮ ಡ್ರೋನ್ಗಳನ್ನ ಹೊಡೆದಿರೋದು ಎಷ್ಟು ಸತ್ಯನೋ ಗೊತ್ತಿಲ್ಲ. ಆದ್ರೆ ಡ್ರೋನ್ಗಳು ಪಾಕ್ನಲ್ಲಿ ಸ್ಟ್ರೈಕ್ ಮಾಡಿರೋದಂತೂ ನಿಜ. ರಾವಲ್ಪಿಂಡಿ ಸ್ಟೇಡಿಯಂ ಬಳಿಯ ವಿಜುವಲ್ಸ್ ಕೂಡ ಹೊರಬಂದಿದ್ವು. ಡ್ರೋನ್ಗಳಿಗೆ ಡ್ರೋನ್ಗಳ ಮೂಲಕನೇ ಭಾರತ ಉತ್ತರ ಕೊಟ್ಟಿದೆ. ಇಸ್ರೇಲ್ ಟೆಕ್ನಾಲಜಿ ಹೊಂದಿರೋ IAI ಸರ್ಚರ್, ಹೆರೋನ್, ಹಾರ್ಪಿ ಹಾಗೂ ಹೆರಾಪ್ ಹೆಸರಿನ ಲಾಯ್ಟರಿಂಗ್ ಮ್ಯೂನಿಷನ್ಗಳು ಸ್ಟ್ರೈಕ್ ಮಾಡಿವೆ. ಅದ್ರಲ್ಲೂ ಇವುಗಳಲ್ಲಿ ಸಾಕಷ್ಟು ನಮ್ಮ ಬೆಂಗಳೂರಿನಲ್ಲಿ ತಯಾರಾಗಿವೆ. ಒಂದೊಂದಾಗಿ ಇವುಗಳ ಬಗ್ಗೆ ನೋಡ್ತಾ ಹೋಗೋಣ. ಹೆರಾನ್ ಡ್ರೋನ್. ಎಕ್ಸ್ಪರ್ಟ್ಗಳ ಪ್ರಕಾರ ಇದು ಭಾರತದ ಬಳಿಯಿರೋ ಹೈ ಆಲ್ಟಿಟ್ಯೂಡ್ ಡ್ರೋನ್. ಇಲ್ಲಿ ಎಕ್ಸ್ಪರ್ಟ್ಗಳ ಪ್ರಕಾರ ಅಂತ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಭಾರತದ ಡ್ರೋನ್ಗಳ ಬಗ್ಗೆ ಹೆಚ್ಚಿನ ವಿಚಾರಗಳು ಗೌಪ್ಯವಾಗೇ ಇವೆ. ನಾವು ಹೇಳ್ತಿರೋ ಮಾಹಿತಿ ಕೂಡ ಪಬ್ಲಿಕ್ ಡೊಮೇನ್ನಲ್ಲಿರೋ ಮಾಹಿತಿ ಮಾತ್ರ. ಅದರಲ್ಲೂ ಇಸ್ರೇಲ್ ಸೇರಿದಂತೆ ಡಿಫೆನ್ಸ್ ಸೆಕ್ಟರ್ನಲ್ಲಿ ಅಡ್ವಾನ್ಸ್ ಇರೋ ದೇಶಗಳ ಹೊಸ ಆಯುಧಗಳನ್ನ ಜಾಗತಿಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಅನಲೈಸ್ ಮಾಡಿರೋ ಡಾಟಾ. ಏನ್ ಹೇಳಿದರೆ ಈ ಡ್ರೋನ್ಗಳ ಬಗ್ಗೆ ಅಂತ ನೋಡ್ತಾ ಹೋಗೋಣ. ಸೊ ಈ ಹೆರಾನ್ ಡ್ರೋನ್ ಅನ್ನ ಭಾರತದ ಹೈ ಆಲ್ಟಿಟ್ಯೂಡ್ ಐಸ್ ಇನ್ ದಿ ಸ್ಕೈ ಅಂತ ಹೇಳಿದ್ದಾರೆ. ಅಂದ್ರೆ ಬಹಳ ಎತ್ತರದಲ್ಲಿ ಭಾರತವನ್ನ ಮಾನಿಟರ್ ಮಾಡೋ ಕಣ್ಣುಗಳು ಅಂತ ಹೇಳಿದ್ದಾರೆ. ಯಾಕಂದ್ರೆ 33,000 ಅಡಿ ಎತ್ತರದಲ್ಲಿ ಆಪರೇಷನ್ ನಡೆಸೋ ಸಾಮರ್ಥ್ಯ ಇದೆ. ಈ ಹೆರಾನ್ ಡ್ರೋನ್ ಗಡಿ ಮಾನಿಟರ್ ಮಾಡೋಕ್ಕೂ ಬಳಕೆಯಾಗ್ತಿದೆ. ಯುದ್ಧ ಭೂಮಿಯಲ್ಲಿ ಸ್ಟ್ರೈಕ್ ಮಾಡೋಕ್ಕೂ ಬಳಕೆಯಾಗ್ತಿದೆ. ಸುಮಾರು 8.5 ಮೀಟರ್ ಉದ್ದದ ಈ ಡ್ರೋನ್ಗೆ ಹತ್ರತ್ರ 250 ಕೆಜಿವರೆಗೂ ಪೇಲೋಡ್ ಹೊತ್ಕೊಂಡು ಹೋಗೋ ಸಾಮರ್ಥ್ಯ ಇದೆ. ಬರೋಬ್ಬರಿ 52 ಗಂಟೆಗಳ ಕಾಲ ಹಾರುವಷ್ಟು ಎಂಡ್ಯೂರೆನ್ಸ್ ಇದೆ. ಆಟೋನಮಸ್ ಟೇಕ್ ಆಫ್ ಲ್ಯಾಂಡಿಂಗ್ ಆಗುತ್ತೆ. ಎಲ್ಲಾ ವೆದರ್ನಲ್ಲೂ ಕೆಲಸ ಮಾಡೋಕೆ ಬೇಕಾದ ಟೆಕ್ನಾಲಜಿ ಇದೆ. ಇಂಡಿಯನ್ ಆರ್ಮಿ, ಏರ್ ಫೋರ್ಸ್, ನೇವಿ 3 ಪಡೆಗಳಲ್ಲಿ ಹೆರಾನ್ ಡ್ರೋನ್ ಇದೆ. ಎರಡನೇದು, ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸೈನ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ವೈಷ್ಣೋದೇವಿ, ಅಮೃತ್ಸರ್, ಗೋಲ್ಡನ್ ಟೆಂಪಲ್, ಶಿಮ್ಲಾ, ಮನಾಲಿ, ಹರಿದ್ವಾರ್, ರಿಷಿಕೇಶ್, ಡೆಲ್ಲಿ 8 ನೈಟ್ 9 ಡೇಸ್ ಟ್ರಿಪ್. ಇದು ಆಫರ್ ಪ್ರೈಸ್ ಕೇವಲ 62,700 ರೂಪಾಯಿ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೇಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 19/5/2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹ್ಯಾರೋಪ್ ಡ್ರೋನ್. ಇದನ್ನ ಹಾರ್ಪಿ 2 ಅಂತಲೂ ಕರೀತಾರೆ. ಇದೇ ಡ್ರೋನ್ ಚೀನಾ ನಿರ್ಮಿತ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಡ್ಯಾಮೇಜ್ ಮಾಡಿದೆ ಅನ್ನೋ ರಿಪೋರ್ಟ್ಸ್ ಇವೆ. ಇದು ನಿಜ ಆದ್ರೆ ಇಸ್ರೇಲ್ನ ಈ ಡ್ರೋನ್ಗಳಿಗೆ ದಕ್ಷಿಣ ಏಷ್ಯಾದಲ್ಲಿ ಇದು ಡೆಬ್ಯೂ ಯುದ್ಧ. ಸೈಲೆಂಟ್ ಆಗಿದ್ಕೊಂಡೇ ಪಾಕಿಸ್ತಾನದ ಚಾರಿತ್ರ್ಯ ಹರಣ ಮಾಡಿದೆ. ಇದಕ್ಕೂ ಮುಂಚೆ ಇಸ್ರೇಲ್ ಇದನ್ನ ಬಳಸಿದೆ. ಅಜರ್ಬೈಜಾನ್ ನಗರ್ನೋ ಕರಬಾಕ್ ಯುದ್ಧದಲ್ಲಿ ಬಳಸಿದೆ. ಭಾರತದ ಬಳಿ ಸುಮಾರು 11 ಹೆರಾಪ್ ಡ್ರೋನ್ ಇರೋ ವರದಿ ಇದೆ.
2.5 ಮೀಟರ್ ಉದ್ದದ ಈ ಡ್ರೋನ್ ನಿರಂತರ 6 ಗಂಟೆ ಹಾರುತ್ತೆ. 16 ಕೆಜಿವರೆಗೆ ಸಣ್ಣ ಪೇಲೋಡ್ ಕೆಪಾಸಿಟಿ ಇದೆ. 200 ಕಿಲೋಮೀಟರ್ ರೇಂಜ್ ಇದೆ. 15,000 ಅಡಿ ಎತ್ತರಕ್ಕೆ ರೀಚ್ ಆಗುತ್ತೆ. ಇದೊಂದು ಕ್ಯಾಮಿಕಾಜೆ ಡ್ರೋನ್. ಅಂದ್ರೆ ತನ್ನನ್ನ ತಾನು ಬಲಿ ಕೊಡ್ಕೊಂಡು ಟಾರ್ಗೆಟ್ ಉಡಾಯಿಸುತ್ತೆ. ಗಂಟೆಗಟ್ಲೆ ಟಾರ್ಗೆಟ್ ಮೇಲೆ ಸುತ್ತಿ ಸುತ್ತಿ ಸ್ಟ್ರೈಕ್ ಮಾಡುತ್ತೆ. ಆಟೋಮೆಟಿಕ್ ಮೋಡ್ನಲ್ಲೂ ಹಾರಿಸಬಹುದು, ರಿಮೋಟ್ ಕಂಟ್ರೋಲ್ ಮಾಡಿನೂ ಹೊಡಿಬಹುದು. ಸ್ಟೆಲ್ತ್ ಫೀಚರ್ ಇದೆ, ರೆಡಾರ್ಗಳ ಕಣ್ಣಿಗೆ ಬೀಳಲ್ಲ. ಇದೇ ಕಾರಣಕ್ಕೆ ವೈರಿ ರೆಡಾರ್ ಮಿಸೈಲ್ ಸಿಸ್ಟಮ್ ಕಮಾಂಡ್ ಸೆಂಟರ್ಗಳನ್ನ ಟಾರ್ಗೆಟ್ ಮಾಡೋಕೆ ಬಳಸಲಾಗುತ್ತೆ. ಇನ್ನು ಐಎಐ ಸರ್ಚರ್ MK2. ಐಎಐ ಅಂದ್ರೆ ಇಸ್ರೇಲಿ ಏರೋಸ್ಪೇಸ್ ಇಂಡಸ್ಟ್ರೀಸ್ ಡ್ರೋನ್ ತಯಾರಿಸಿರೋ ಕಂಪನಿ ಹೆಸರು. ಇನ್ಫ್ಯಾಕ್ಟ್ ಈ 3 ಡ್ರೋನ್ಗಳು ಐಎಐ ಕಂಪನಿದೆ. ಮುಖ್ಯವಾಗಿ ಐಎಐ ಸರ್ಚರ್ ಯುದ್ಧಭೂಮಿಯ ಫ್ರಂಟ್ಲೈನ್ ಆಪರೇಷನ್ಗಳಿಗೆ ಡಿಸೈನ್ ಆಗಿರೋ ಡ್ರೋನ್. ಸುಮಾರು 108 ಸರ್ಚರ್ಗಳು ಭಾರತದ ಬಳಿ ಇರೋ ರಿಪೋರ್ಟ್ಸ್ ಇವೆ. ಬರೋಬ್ಬರಿ 20 ಗಂಟೆಗಳ ಕಾಲ ಹಾರಾಟ ನಡೆಸೋ ಸಾಮರ್ಥ್ಯ ಇದೆ. 350 ಕಿಲೋಮೀಟರ್ ರೇಂಜ್ ಇದೆ. ಡ್ರೋನ್ಗಳಲ್ಲಿ 300 ಕಿಲೋಮೀಟರ್ ಅಂದ್ರೆ ಅದು ಬಹಳ ಜಾಸ್ತಿ. ಅಲ್ಲದೆ ಈ ಡ್ರೋನ್ ಬರೋಬ್ಬರಿ 21,000 ಅಡಿ ಎತ್ತರದಲ್ಲಿ ಆಪರೇಟ್ ಮಾಡೋ ಸಾಮರ್ಥ್ಯ ಹೊಂದಿದೆ. ಅಂದ್ರೆ ಆಲ್ಮೋಸ್ಟ್ 7 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತೆ. ಯಾವ ಗ್ರೌಂಡ್ ರೆಡಾರ್ ಏರ್ ಡಿಫೆನ್ಸ್ ಸಿಸ್ಟಮ್ ಕಣ್ಣಿಗೂ ಇದು ಸಿಕ್ಕಲ್ಲ. 68 ಕೆಜಿವರೆಗೆ ಸ್ಫೋಟಕ ತಗೊಂಡೋಗಿ ಎತ್ತಾಕತ್ತೆ. ಇನ್ನು ರಫೇಲ್ ಫೈರ್ಫ್ಲೈ ಅನ್ನೋ ಡ್ರೋನ್ಗಳಿವೆ. ರಫೇಲ್ ಅಂದ್ರೆ ಫ್ರಾನ್ಸ್ನ ದಸೋ ಕಂಪನಿದಲ್ಲ, ಇವು ಇಸ್ರೇಲಿ ಡ್ರೋನ್ಗಳು. ಅದೇ ರೀತಿ ಪೋಲೆಂಡ್ನ WBE ವಾರ್ಮೆಟ್ ಡ್ರೋನ್ಗಳಿವೆ. ಇನ್ನು ಮೇಡ್ ಇನ್ ಇಂಡಿಯಾ ಡ್ರೋನ್ಗಳನ್ನ ನೋಡೋದಾದ್ರೆ ಒಂದು ದೊಡ್ಡ ಲಿಸ್ಟೇ ಇದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಇವುಗಳಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಇಸ್ರೇಲ್ ಸಹಕಾರದಲ್ಲಿ ಬೆಂಗಳೂರಿನಲ್ಲಿ ತಯಾರಾಗಿರೋ ಎಲ್ಬಿಟ್ ಸ್ಕೈ ಸ್ಟ್ರೈಕರ್ ಡ್ರೋನ್ಗಳು. ಆಪರೇಷನ್ ಸಿಂಧೂರ್ನ ಪ್ರಮುಖ ಹೈಲೈಟ್. ಸುಮಾರು 100 ಸ್ಕೈ ಸ್ಟ್ರೈಕರ್ಗಳು ಸೇನಾಪಡೆಗಳ ಜೊತೆಗಿರೋ ರಿಪೋರ್ಟ್ಸ್ ಇವೆ. 2021ರಲ್ಲಿ ಅರ್ಜೆಂಟ್ ಆಗಿ 100 ಸ್ಟ್ರೈಕರ್ ಬೇಕು ಅಂತ ಇಂಡಿಯನ್ ಆರ್ಮಿ ಆರ್ಡರ್ ಮಾಡಿತ್ತು. ಈಗ ಆಪರೇಷನ್ ನಲ್ಲಿ ಬಳಕೆಯಾಗಿದೆ. ಇದರ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. 10 ಕೆಜಿ ಸಾಮರ್ಥ್ಯ ಇರೋ ಕ್ಯಾಮಿಕಾಜೆ ಡ್ರೋನ್ಗಳು ಅನ್ನೋದು ಬಿಟ್ರೆ ಹೆಚ್ಚಿನ ಟೆಕ್ನಿಕಲ್ ಮಾಹಿತಿ ಈ ಡ್ರೋನ್ಗಳ ಬಗ್ಗೆ ಲಭ್ಯವಿಲ್ಲ. ಇನ್ನು ಸೋಲಾರ್ ಇಂಡಸ್ಟ್ರೀಸ್ ನಿರ್ಮಾಣದ ನಾಗಾಸ್ತ್ರ ಡ್ರೋನ್ಗಳು ಸೇನೆಯಲ್ಲಿವೆ. ಇದು 1 ಕೆಜಿ ಪೇಲೋಡ್ ಕೆಪಾಸಿಟಿಯ ಡ್ರೋನ್. ಅದರಿಂದೇನಾಗುತ್ತೆ ಅಂತ ನೀವು ಕೇಳ್ಬೋದು. ಆದ್ರೆ ಇವುಗಳನ್ನ ಭಾರತ ಸ್ವಾರ್ಮ್ ಟ್ಯಾಕ್ಟಿಕ್ಗೆ ಬಳಸೋ ಚಾನ್ಸ್ ಇದೆ. ಈ ಸ್ವಾರ್ಮ್ ಟ್ಯಾಕ್ಟಿಕ್ ಬಗ್ಗೆ ಮುಂದೆ ನೋಡೋಣ. ಇನ್ನು ಟಾಟಾ ನಿರ್ಮಾಣದ ALS-50 ಕ್ಯಾಮಿಕಾಜೆ ಡ್ರೋನ್ಗಳು ಭಾರತದ ಬಳಿ ಇವೆ. ಪಾಕ್ ಬಳಿ ಸ್ವದೇಶಿ ಡ್ರೋನ್. ಸ್ನೇಹಿತರೆ, ಪಾಕಿಸ್ತಾನ ಒಂದಷ್ಟು ಸ್ವದೇಶಿ ಡ್ರೋನ್ಗಳನ್ನ ಮಾಡ್ಕೊಂಡಿದೆ ಅನ್ನೋ ರಿಪೋರ್ಟ್ಸ್ ಇವೆ. ಬುರಾಕ್ ಹಾಗೂ ಶಾಹಪುರ್ ಹೆಸರಿನ ಡ್ರೋನ್ಗಳನ್ನ ಮಾಡ್ಕೊಂಡಿದ್ದಾರೆ. ಬುರಾಕ್ ಡ್ರೋನ್ ಅಮೆರಿಕದ MQ-1 ಪ್ರಿಡೇಟರ್ ಹಾಗೂ ಚೀನಾದ CH-3 ಡ್ರೋನ್ಗಳ ಕಾಪಿ. ಸತತ 12 ಗಂಟೆ ಹಾರಾಟ ನಡೆಸುತ್ತೆ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. 7,500 ಮೀಟರ್ ಎತ್ತರ ತಲುಪುತ್ತೆ ಅಂತ ಹೇಳಿದೆ. ಪಾಕ್ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಚೀನಾ ಮೇಡ್ CH-4 ಡ್ರೋನ್ಗಳಿವೆ. ಇದು ಮೀಡಿಯಂ ರೇಂಜ್ ಲಾಂಗ್ ಎಂಡ್ಯೂರೆನ್ಸ್ ಡ್ರೋನ್. 8.5 ಮೀಟರ್ ಉದ್ದ ಈ ಡ್ರೋನ್ನ CHB ವೇರಿಯಂಟ್ 345 ಕೆಜಿವರೆಗೆ ಪೇಲೋಡ್ ಹೊತ್ಕೊಂಡು ಹೋಗುತ್ತೆ ಅಂತ ಚೀನಾ ಹೇಳಿದೆ. ಅಂದ್ರೆ ಸಣ್ಣ ಮಿಸೈಲ್ಗಳನ್ನು ಹೊತ್ಕೊಂಡು ಹೋಗುತ್ತೆ. ಸತತ 40 ಗಂಟೆ ಹಾರುತ್ತೆ ಅಂತ ಕ್ಲೇಮ್ ಮಾಡಿದೆ. ಸ್ಯಾಟಲೈಟ್ ಕಮ್ಯುನಿಕೇಷನ್ ಬಳಸಿ 2,000 ಕಿಲೋಮೀಟರ್ ವರೆಗೂ ಹಾರುತ್ತೆ ಅಂತ ಚೀನಾ ಕ್ಲೇಮ್ ಮಾಡಿದೆ. ಪಾಕ್ ಬಳಿರೋ ಪ್ರಮುಖ ಡ್ರೋನ್ ಅಂದ್ರೆ ಟರ್ಕಿಯ ಬ್ಯಾರಕ್ತರ್ ಅಕಿಂಚಿ ಡ್ರೋನ್ಗಳು. ಈಗಾಗಲೇ ಅಧಿಕೃತವಾಗಿ ಪಾಕ್ ಈ ಡ್ರೋನ್ ಅನ್ನ ಭಾರತದ ವಿರುದ್ಧ ಬಳಸಿದೆ. ಮೇ 8ರ ದಾಳಿಯಲ್ಲಿ ಈ ಡ್ರೋನ್ಗಳನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕಿದೆ. 12.2 ಮೀಟರ್ ಉದ್ದದ ಈ ಡ್ರೋನ್ 1,300 ಕೆಜಿ ಪೇಲೋಡ್ ಹೊತ್ಕೊಂಡು ಹೋಗುತ್ತೆ. ಒಂದು ಟೆಸ್ಟ್ನಲ್ಲಿ ಈ ಡ್ರೋನ್ ಬರೋಬ್ಬರಿ 7,507 ಕಿಲೋಮೀಟರ್ ಹಾರಾಟ ನಡೆಸಿರೋ ರಿಪೋರ್ಟ್ಸ್ ಇವೆ. ಸುಮಾರು 25 ಗಂಟೆ ಗಾಳಿಯಲ್ಲಿರುತ್ತೆ. ಮಿಡ್ಲ್ ಈಸ್ಟ್, ಆಫ್ರಿಕಾ, ಏಷ್ಯಾದಲ್ಲಿ ಸಾಕಷ್ಟು ದೇಶಗಳು ಟರ್ಕಿಯ ಈ ಡ್ರೋನ್ ಖರೀದಿ ಮಾಡಿವೆ. ಪಾಕ್ ಬಳಿ ಎಷ್ಟು ಬ್ಯಾರಕ್ಟರ್ ಡ್ರೋನ್ ಇವೆ ಅನ್ನೋ ಮಾಹಿತಿ ಇಲ್ಲ. ಇನ್ನು ಪಾಕಿಸ್ತಾನದ ಇಂಡಿಜಿನಸ್ ಡ್ರೋನ್ಗಳು ಕಡಿಮೆ ಗಾತ್ರದ ಡ್ರೋನ್ಗಳು. ಪಾಕಿಸ್ತಾನ ಸ್ವಾರ್ಮ್ ಟ್ಯಾಕ್ಟಿಕ್ಗಾಗಿ ಸಣ್ಣ ಸಣ್ಣ ಡ್ರೋನ್ಗಳನ್ನ ರೆಡಿ ಮಾಡ್ಕೊಂಡಿದೆ. ಈ ಸ್ವಾರ್ಮ್ ಟ್ಯಾಕ್ಟಿಕ್ ಅಂದ್ರೆ ಸಣ್ಣ ಸಣ್ಣ ಡ್ರೋನ್ಗಳನ್ನ ಒಂದೇ ಸಲ ನೂರಾರು ಸಂಖ್ಯೆಯಲ್ಲಿ ಕಳಿಸಿ ವೈರಿ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸ್ಯಾಚುರೇಷನ್ ತಲುಪಿಸೋದು. ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಜಾಸ್ತಿ ಕೆಲಸ ಕೊಟ್ಟು ಪ್ರೆಷರ್ನಿಂದ ಅವು ಕೆಲಸ ನಿಲ್ಲಿಸೋವಂತೆ ಮಾಡೋದು. ಅದರ ಬೆನ್ನಲ್ಲೇ ಫೈಟರ್ ಜೆಟ್ಗಳನ್ನ ನುಗ್ಗಿಸಬಹುದು ಅನ್ನೋದು ಲೆಕ್ಕಾಚಾರ. ಇದೇ ಸ್ವಾರ್ಮ್ ಟೆಕ್ನಿಕ್.
ಪಾಕಿಸ್ತಾನ ಗುರುವಾರ ರಾತ್ರಿ ಕಾಶ್ಮೀರದಲ್ಲಿ ಈ ಟ್ಯಾಕ್ಟಿಕ್ ಬಳಸೋಕೆ ಪ್ರಯತ್ನ ಪಟ್ಟಿದೆ. ಸತತ 35 ನಿಮಿಷ ಸಣ್ಣ ರಾಕೆಟ್ಗಳು ಡ್ರೋನ್ಗಳ ಮಳೆ ಸುರಿಸಿದೆ. ಒಂದು ಡ್ರೋನ್ ಕೂಡ ಭಾರತದ ನೆಲ ಟಚ್ ಮಾಡಿಲ್ಲ. ಭಾರತದ ಬಳಿ ಇರೋ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಈಸಿಯಾಗಿ ಸ್ಯಾಚುರೇಷನ್ ರೀಚ್ ಆಗಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಇಸ್ರೇಲ್ನ ಐರನ್ ಡೋಮ್ ಕೆಲಸ ಮಾಡೋ ರೀತಿ ಭಾರತ್ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕ್ ಡ್ರೋನ್ ರಾಕೆಟ್ಗಳನ್ನ ಉದುರಿಸಿದೆ. ಹಲವು ಚೀನಾ ನಿರ್ಮಿತ ರಾಕೆಟ್ಗಳು ಸ್ಫೋಟಗೊಳ್ಳದೆ ಭಾರತಕ್ಕೆ ಬಂದು ಬಿದ್ದಿವೆ ಕೂಡ. ಇನ್ನು ಭಾರತ ಏನು ಈ ಸ್ವಾಮ್ ಡ್ರೋನ್ ತಯಾರಿಕೆಯಲ್ಲಿ ಹಿಂದೆ ಬಿದ್ದಿಲ್ಲ. ಸ್ವಾಮ್ ಟ್ಯಾಕ್ಟಿಕ್ ಡ್ರೋನ್ಗಳನ್ನ ತಯಾರಿಸುತ್ತಿದೆ ಅನ್ನೋ ರಿಪೋರ್ಟ್ಸ್ ಇವೆ. ಒಟ್ಟಾರೆಯಾಗಿ ಬಿಗ್ ಪಿಕ್ಚರ್ ನೋಡೋದಾದ್ರೆ SIPRI ರಿಪೋರ್ಟ್ ಪ್ರಕಾರ ಭಾರತದ ಬಳಿ ಸುಮಾರು 2-2.5 ಸಾವಿರ ಡ್ರೋನ್ಗಳಿವೆ. ಪಾಕ್ ಬಳಿನೂ 1000ಕ್ಕಿಂತ ಹೆಚ್ಚು ಡ್ರೋನ್ಗಳಿರ್ಬೋದು ಅನ್ನೋ ಅಂದಾಜಿದೆ. ಆದ್ರೆ ಇವು ಮೇಜರ್ ಡ್ರೋನ್ಗಳ ಸಂಖ್ಯೆ. ಸಣ್ಣ ಪುಟ್ಟ ಸ್ವಾಮ್ ಡ್ರೋನ್ಗಳನ್ನ ಯಾವ ಸಂಖ್ಯೆಯಲ್ಲಿ ಇಟ್ಕೊಂಡಿವೆ ಅನ್ನೋ ಮಾಹಿತಿ ಇಲ್ಲ.